ಎಲ್ಲಿ ಮನುಷ್ಯ ವನವನ್ನು ತನ್ನ ಸಂಪತ್ತು ಅಂತ ಭಾವಿಸಿದ್ನೋ ಬಹುಶಃ ಅಲ್ಲಿಂದನೇ ಕಷ್ಟಗಳು ಶುರುವಾದವು ಅಂತ. ಅದು ಸಂಪತ್ತಲ್ಲ, ಅದು ನಾನು ಅದರ ಒಂದು ಭಾಗ ಅಂತ ಅಂದುಕೊಂಡಿದ್ರೆ ಬಹುಶಃ ಈ ಕಷ್ಟಗಳು ಇರ್ತಾ ಇರಲಿಲ್ಲ. ಈಗ ನೀವೊಂದು ಡ್ಯಾಮ್ ಕಟ್ಟಿದ್ರೆ, ಒಂದು ಡ್ಯಾಮ್ ಕಟ್ತೀರಿ, ನಮಗೆ ಬೇಕಾಗಿದ್ದು ಪವರ್ ಬೇಕು, ಇಂಡಸ್ಟ್ರಿ ಬೇಕು. ನಮ್ಮಲ್ಲಿ ಒಂದು ಫಿಲಾಸಫಿ ಏನಂದರೆ ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅನ್ನೋ ಒಂದು ಸ್ಲೋಗನ್ನು. ಸೊ ಆಮೇಲೆ 20ನೇ ಶತಮಾನದಲ್ಲಿ ಶುರುವಾಯಿತು ಇಂಡಸ್ಟ್ರಿಯಲೈಸ್ ಆ್ಯಂಡ್ ಪೆರಿಶ್. ನೀವು ಅತೀ ಕೈಗಾರಿಕೆಗಳು ಉದ್ಯಮಿಗಳನ್ನು ಮಾಡ್ಕೊಂಡು ಹೋಗ್ಬಿಟ್ರೆ ಅಂದರೆ ನಾಶ ಆಗ್ತೀರಿ ಅನ್ನೋದು. ಅಂದರೆ ಅಷ್ಟೊತ್ತಿಗೆ ಸಾಕಷ್ಟು ಡ್ಯಾಮ್ ನಾವು ಹಾಳು ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲಿ ಈ ಉದ್ದ ಅಗಲಕ್ಕೂ ಕೂಡ ನನಗೆ ಇದು ನಾನು ಭಾಳಷ್ಟು ಮಟ್ಟಿಗೆ 15-20 ವರ್ಷಗಳ ಕಾಲ ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನೊಂದು ರೀತಿಯಲ್ಲಿ ಭಾಳ ಡಿಪ್ಲೊಮ್ಯಾಟಿಕ್ ಆಗಿ ಚೀಫ್ ಮಿನಿಸ್ಟರ್ಗಳಿಗೆ ಇದರ ವಿಚಾರಗಳನ್ನು ಮುಟ್ಟಿಸ್ತಿದ್ದೆ. ಮುಟ್ಟಿಸಿದಾಗ ನಾನು ಐ ವಾಸ್ ಏಬಲ್ ಟು ಸಕ್ಸೀಡ್ ಆ್ಯಂಡ್ ವಿನ್ ದೆಮ್. ಈಗ ಟ್ರೀ ಆ್ಯಕ್ಟ್ ಬಂತು, ಆಮೇಲೆ ಗ್ರೀನ್ ಬೆಲ್ಟ್ ಆ್ಯಕ್ಟ್ ಬಂತು. ಸೊ ಇಂಥ ಕಾನೂನುಗಳು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಬಂದಕ್ಕಂಥ ಇದಕ್ಕೆ ಐ ಆಮ್ ಪ್ರೌಡ್. ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ನಮ್ಮ ಚೀಫ್ ಮಿನಿಸ್ಟರ್ಗಳು ಒಂದು ಮಾತು ಕೇಳ್ತಿದ್ರು, ನಾನು ಹೇಳಿದ್ದನ್ನು ಕೇಳ್ತಿದ್ರು. ಅದು ಆ್ಯಕ್ಟ್ ಆಗ್ತಿತ್ತು, ಲಾ ಆಗ್ತಿತ್ತು, ಗೈಡ್ಲೈನ್ ಆಗ್ತಿತ್ತು. ಸೊ ಈ ರೀತಿ ಒಬ್ಬ ವಿಜ್ಞಾನಿ, ಒಬ್ಬ ಎಕಾಲಜಿಸ್ಟು ಧೈರ್ಯವಾಗಿ ಚೀಫ್ ಮಿನಿಸ್ಟರ್ಗಳಿಗೆ ನೀವು ಮಾಡ್ತಾ ಇರೋದು ತಪ್ಪು, ಅಥವಾ ನಮ್ಮ ಸರ್ಕಾರದ ನೀತಿಗಳು ಈ ರೀತಿ ವನದುರ್ಗಿನ ನಾಶ ಮಾಡಿಸ್ತೀವಿ, ಅಥವಾ ಟೊಬ್ಯಾಕೋಗೋಸ್ಕರವಾಗಿ ಕಾಡನ್ನು ಕಡಿತಾ ಇದ್ದೀವಿ, ಅಥವಾ ಡ್ಯಾಮ್ಗೋಸ್ಕರವಾಗಿ ಕಾಡನ್ನು ಹಾಳು ಮಾಡ್ತಾ ಇದ್ದೀವಿ, ಕಾಂಪನ್ಸೇಟ್ರಿ ಪ್ಲಾಂಟೇಷನ್ಗಳು ಸರಿಯಾದ ರೀತಿಯಲ್ಲಿ ಆಗಬೇಕು ಅನ್ನೋದನ್ನು ಮನವರಿಕೆ ಮಾಡಿದೆ. ಇದು ನಿಮಗೆ ಬರೀ ಕೆಲಸ ಮಾತ್ರ ಆಗಿರಲಿಲ್ಲ, ಅದು ನಿಮ್ಮ ಸಂವೇದನೆಯ ಭಾಗ ಆಗಿತ್ತಲ್ಲ, ಬಹುಶಃ ಅದಕ್ಕೆ ಹೆಚ್ಚು ತುಡಿತ ಸಾಧ್ಯ ಆಯಿತು ಅಂತ ಅನ್ಸುತ್ತೆ. ಖಂಡಿತ.